ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಕಮಲ್ ಹಾಸನ್ ಆ್ಯಂಡ್ ಕನ್ನಡಿಗರ ಮಧ್ಯೆ ನಡೀತಿರುವಂಥ ಕಿತ್ತಾಟದ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಯಾವ ವಿಚಾರಕ್ಕೆ ಏನೇನು ಆಗಿದೆ, ಏನು ಎತ್ತ ಎಲ್ಲಿವರೆಗೂ ಹೋಗ್ತಾ ಇದೆ ಈ ವಿಷಯ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರು ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆ್ಯಂಡ್ ಕನ್ನಡ ಪರ ಸಂಘಟನೆಗಳು ಜೊತೆಗೆ ಕನ್ನಡ ಫಿಲ್ಮ್ ಚೇಂಬರ್ ಕೂಡ ಒಂದು ಸ್ವಲ್ಪ ನಿಂತ್ಕೊಂಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲೋ ಮನವೊಲಿಸ್ತೀವಿ, ಕ್ಷಮೆ ಕೇಳಿಸ್ತೀವಿ, ಕ್ಷಮೆ ಯಾಚನೆಗೆ ಮನವೊಲಿಸ್ತೀವಿ, ಹಾಗೆ ಹೀಗೆ ಅಂತ ಏನು ಮಾತುಗಳು ಆಡ್ತಿದ್ದಂತಹ ನಮ್ಮ ಫಿಲಮ್ ಚೇಂಬರ್ ಅಧ್ಯಕ್ಷರು ಸೊ ಇವಾಗ ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಿಂತ್ಕೊತೀವಿ ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಓಕೆ, ಸೊ ಅದು ಎರಡೂ ಕಡೆಯೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋವಂಥ ಇದರಲ್ಲಿದ್ದರು. ಬಟ್ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಆ್ಯಂಡ್ ಕೆಲವು ಕನ್ನಡಿಗರು ಕೂಡ ಏನು ದೃಢವಾಗಿ ನಿಂತ್ಕೊಂಡಿದ್ದಾರೆ ಕಮಲ್ ಹಾಸನ್ ವಿರುದ್ಧ. ಇವಾಗ ಅವನು ಏನೇನು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದ್ರ ವಿರುದ್ಧ ಯಾವ ಮಟ್ಟದಲ್ಲಿ ಈ ಒಂದು ಕೂಗು ಕೇಳಿ ಬರ್ತಾ ಇದೆ ವಿರುದ್ಧವಾಗಿ, ಸೊ ಅದು ಎಲ್ಲೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಕನ್ನಡಿಗರ ಒಗ್ಗಟ್ಟೇನಿದೆಯಲ್ಲ ಅದು ತುಂಬ ಒಂದು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಕೂಡ ನನ್ನ ಪ್ರಕಾರ ಜನಗಳು ಅಥವಾ ಒಂದು ವಾಯ್ಸ್ ಇದೆ, ಆ ಧ್ವನಿ ಇದೆಯಲ್ಲ ಕನ್ನಡದ ಪರ ಕಮಲ್ ವಿರುದ್ಧ ಬರಲೇಬೇಕು. ಬಿಕಾಸ್ ಅವ್ನು ಕೊಟ್ಟಿರೋಂಥ ಹೇಳಿಕೆ ಸೊ ಕನ್ನಡಿಗರಿಗೆ ಒಂದು ನೋವಾಗುವಂಥದ್ದೇನೇ ಅದು. ಬಟ್ ಶಿವರಾಜ್ ಕುಮಾರ್ ಹೇಳುವಂಥದ್ದು ಚಿಕ್ಕ ವಿಷಯ, ಅದನ್ನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀರಿ ಅಂತ ಅವತ್ತು ಹೇಳಿದ್ರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಿದೆ. ಆ ಬೇಜಾರನ್ನ ನಾನು ಫಸ್ಟ್ ವಿಡಿಯೋದಲ್ಲೇ ತೋರಿಸ್ಕೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಓಕೆ, ಅದ್ರ ಬಗ್ಗೆ ಮತ್ತೆ ತಿರ್ಗಾ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಅವರಿಗೆಲ್ಲ ಅರ್ಥ ಆಗಿರುತ್ತೆ. ಅವ್ರ ಅಭಿಮಾನಿಗಳಿಗಂತೂ ಚೂರು ಬುದ್ಧಿಲ್ಲ. ಓಕೆ, ಒಂದು ಚೂರು ಭಾಷಾಭಿಮಾನ ಅನ್ನೋದಿಲ್ಲ. ಒಂಥರ ಕನ್ನಡ ದ್ರೋಹಿಗಳು ಆಡೋ ರೀತಿಯಲ್ಲಿ ಆಡ್ತಿದ್ರು. ಬಟ್ ಇವಾಗ ಅವರು ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅಲ್ಲಿ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಈ ಥರ ನಾವು ವಿಡಿಯೋ ಮಾಡಿದವ್ರಿಗೆ ಇವರಿಗೆ ಸ್ವಲ್ಪ ಕೆಟ್ಟದಾಗ ಏನೋ ಕಮೆಂಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುಮ್ಮನೆ ಮೂಲೆಲ್ಲ ಕುತ್ಕೊಂಡು ಕಮೆಂಟ್ ಹಾಕ್ತಾರೆ. ಬಿಟ್ಟರೆ ಅವ್ರಿಗೇನು ಎದುರುಗಡೆ ಬಂದು ಇದನ್ನ ಸ್ಟ್ರೈಕ್ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು, ಇದನ್ನು ವಿರೋಧ ಮಾಡುವಂಥ ತಾಕತ್ತಂತೂ ಇಲ್ಲ. ಓಕೆ, ಬಟ್ ಆದರೆ ಇವತ್ತು ಕೋರ್ಟಲ್ಲಿ ಹೋಗಿದ್ರು ಅವರು. ಏನಂತಂದರೆ ಕಮಲ್ ಹಾಸನ್ ಅವರು ಚಿತ್ರ ಏನು ಬಿಡುಗಡೆ ಮಾಡಬಾರ್ದು, ಮಾಡೋದಕ್ಕೆ ಬಿಡೋದಿಲ್ಲ ಅಂತೇನು ಕನ್ನಡ ಪರ ಸಂಘಟನೆಗಳು ಅಥವಾ ಫಿಲಮ್ ಚೇಂಬರ್ ಏನು ಹೇಳಿತ್ತು. ಫಿಲಮ್ ಚೇಂಬರ್ ಮೀನ್ಸ್ ಕನ್ನಡ ಪರ ಸಂಘಟನೆಗಳ ಜೊತೆಯಾಗಿರ್ತೀವಿ ಅಂತ ಹೇಳಿದ್ರು. ಬಿಟ್ಟರೆ ನಾವೇ ಇದನ್ನು ಮಾಡೋದೇ ಇಲ್ಲ ಅಂತೇನು ಹೇಳಿರಲಿಲ್ಲ. ಮುಖ್ಯವಾದಂಥ ಕಾರಣ ಕನ್ನಡ ಪರ ಸಂಘಟನೆಗಳೇ ಹೊರತು ಬೇರೆ ಯಾರೂ ಅಲ್ಲ, ಜೊತೆಗೆ ಕನ್ನಡಿಗರು ಕೂಡ ಅಷ್ಟೇ. ಅವ್ರು ಏನು ಹೇಳಿದರು, ಸಿನಿಮಾನ ಬಿಡುಗಡೆ ಮಾಡೋದಕ್ಕೆ ಬಿಡಲ್ಲ, ಇನ್ ಕೇಸ್ ಬಿಡುಗಡೆ ಮಾಡಿದ್ರು ಕೂಡ ಥಿಯೇಟ್ರ್ಗಳಿಗೆ ಬೆಂಕಿ ಹಾಕ್ತೀವಿ ಅಂತ ಹೇಳಿದರು. ಜೊತೆಗೆ ಬುಕ್ ಮೈ ಶೋನಲ್ಲೂ ಕೂಡ ಆ ಒಂದು ಏನು ಲಿಸ್ಟ್ ಇದೆ, ಸೊ ಅದು ಯಾವ ಸಿನಿಮಾದದ್ದು ಆ ಸಿನಿಮಾದ್ದು ಸೊ ಅದನ್ನು ತೆಗೆದಾಕಿದ್ರು ಬುಕ್ ಮೈ ಶೋಯಿಂದ. ಆಮೇಲೆ ಸುಮಾರು ಥಿಯೇಟರ್ ಓನರ್ಗಳ ಜೊತೆಗೆ, ಮಲ್ಟಿಪ್ಲೆಕ್ಸ್ ಓನರ್ಗಳ ಜೊತೆಗೆ ಎಲ್ಲ ಮಾತಾಡಿದ್ದಾರೆ. ಕೆಲವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೀವು ಬೆಂಗಳೂರಲ್ಲಿರುವಂಥದ್ದು ಮುಂದಕ್ಕೆ ಸಿನಿಮಾಗಳು ಕೂಡ ಬರುತ್ತೆ, ಥಿಯೇಟರ್ಗಳು ಚೆನ್ನಾಗಿರಬೇಕು ಅಂತಂದರೆ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದ್ರ ಪರವಾಗಿನೇ ಅದೇ ರೀತಿಯಲ್ಲೇ ಬೆಂಗಳೂರಲ್ಲಿ ಮುಖ್ಯವಾಗಿ ಎಲ್ಲೂ ಕೂಡ ಸಿನಿಮಾದ ಪೋಸ್ಟರ್ಗಳಾಗಲಿ, ಸಿನಿಮಾನ ಒಂದು ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಆಗಲಿ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಯಾವುದು ಆ ಥರ ಅನೌನ್ಸ್ಮೆಂಟ್ ಇಲ್ಲ. ಒಂದೇ ಒಂದು ಚಿತ್ರಮಂದಿರ, ವಿಕ್ಟರಿ ಚಿತ್ರಮಂದಿರ. ಏನು ಗಲಾಟೆ ನಡೀತಾ ಇದೆ, ಒಂದು 2 ದಿವಸದ ಆದಮೇಲೆ ಪೋಸ್ಟ್ಗಳ ಮೇಲೆ ಹಾಕ್ತಾಯಿದ್ರು. ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಅದಾದಮೇಲೆ ಯಾವಾಗ ಕನ್ನಡ ಪರ ಸಂಘಟನೆಗಳು ಥಿಯೇಟ್ರಿಗೆ ಬೆಂಕಿ ಹಾಕ್ತೀವಿ ರಿಲೀಸ್ ಮಾಡಿದ್ರಿ ಅಂತಂದಾಗ ಒಂದು ಪೋಸ್ಟರ್ ಹಾಕ್ತಾರೆ. ಆವಾಗ ಒಂದು ಪೋಸ್ಟ್ ಹಾಕ್ತಾರೆ, ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆದರೆ ಮಾತ್ರ ನಮ್ಮ ಚಿತ್ರಮಂದಿರದಲ್ಲಿ ಹಾಕ್ತೀವಿ, ಇಲ್ಲಾಂದ್ರೆ ಹಾಕಲ್ಲ ಅಂತ ಒಂದು ಪೋಸ್ಟ್ ಹಾಕಿ ಕೈ ತೊಳ್ಕೊಂಡ್ಬಿಟ್ರು. ಈ ಭಯ ಇರಬೇಕು. ಓಕೆ, ಈ ಭಯ ಇಲ್ಲ ಅಂತಂದರೆ ಆಗಲ್ಲ. ಆಮೇಲೆ ಸುಮಾರು ಜನ ಹೇಳ್ತಾರೆ ಈ ಸಿನಿಮಾಗಳು ಬೇರೆ ಬಂದಿಲ್ಲ ಅಂತಂದರೆ ಕರ್ನಾಟಕದಲ್ಲಿರುವಂಥ ಒಂದು ಥಿಯೇಟರ್ಗಳಿಗೆ ಲಾಸ್ ಆಗುತ್ತೆ, ಹಾಗೆ ಹೇಗೆ ಅಂತ. ಇದು ಒಂದು ಸಿನಿಮಾ, ಒಬ್ಬನ ಸಿನಿಮಾ ಬಂದಿಲ್ಲ ಅಂತಂದ್ರೆ ಏನಿಲ್ಲ, ಬೇರೆ ತಮಿಳು ಸಿನಿಮಾಗಳು ಬರಲಿ, ತೆಲುಗು ಸಿನಿಮಾಗಳು ಬರಲಿ, ಚೆನ್ನಾಗಿ ದುಡ್ಡು ಗಳಿಸ್ಲಿ, ಪ್ರಾಫಿಟ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಈ ಥರ ಗಾಂಚಲಿ ಮಾತುಗಳನ್ನು, ಈ ಥರ ಒಂದು ಹಿಸ್ಟ್ರಿ ಗೊತ್ತಿಲ್ಲದೆ ಇರೋವಂಥದ್ದು, ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳೋವಂಥದ್ದು ಇದೆಯಲ್ಲ, ಸೊ ಇದು ಸ್ಟಾಪ್ ಆಗಬೇಕು. ಆ್ಯಂಡ್ ಈ ಸಾರಿ ಕಲಿಸುವಂಥ ಬುದ್ಧಿ ಯಾವನೋ ಒಬ್ಬ ಬಂದು ಈ ಥರ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನ ಹೇಳೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಅದು ಕನ್ನಡಿಗರ ವಿರುದ್ಧ ಈ ಥರ ಹೇಳಿಕೆಗಳನ್ನ ಹೇಳೋವಂಥವ್ರಿಗೆ. ಇವನಿಗೆ ಎಷ್ಟು ದುರಹಂಕಾರ ಅಂತಂದರೆ ತಮಿಳ್ ಹಾಸನ್ಗೆ ಕೋರ್ಟ್ ನಮ್ಮ ಮಧ್ಯೆ ಹೇಳ್ದಂಗೆ ಇವರು ಹೋಗಿ ಯಾವಾಗ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅವನ ಸಿನಿಮಾ ಅಂತಂದಾಗ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಅರ್ಜಿ ಹಾಕ್ತಾರೆ, ಈ ಥರ ನಮಗೆ ಈ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು, ಜೊತೆಗೆ ಸೆಕ್ಯೂರಿಟಿ ಕೊಡಬೇಕು, ಭದ್ರತೆ ಕೊಡಬೇಕು ಅಂತ ಆಗ್ತಾರೆ. ಎಂಥ ಪೂಕುಲನ ಮಕ್ಕಳು ಇರ್ಬೇಡ ಇವರು. ಬೇಕಾಗ್ಬಿಟ್ಟು ಸ್ಟೇಟ್ಮೆಂಟ್ ಬೇರೆ ಕೊಡೋದಂತೆ ಅಲ್ಲಿ ಹೋಗ್ಬಿಟ್ಟು ಅದೇ ಕರ್ನಾಟಕ ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕ್ಕೆ ಅನುಮತಿ ಕೊಡಿ, ಜೊತೆಗೆ ಭದ್ರತೆ ಕೊಡಿ ಅಂತ ಕೇಳೋದಂತೆ. ಇಲ್ಲಿ ಕನ್ನಡಿಗರ ವಿರುದ್ಧ ಮಾತು ಆಡಬೇಕು, ಕರ್ನಾಟಕದಲ್ಲಿರುವಂಥ ದುಡ್ಡು ಬೇಕು ನಿಮಗೆ. ಎಂಥ ನಾಚಿಕೆಗಳು ನನ್ನ ಮಕ್ಕಳು ಇರಬೇಡ ನೀವೆಲ್ಲನೂ. ಅದರಲ್ಲೂ ಕಮಲ್ ಹಾಸನು ನಿನಗೆ ಅಷ್ಟೊಂದು ನಿಯತ್ತು, ಅಷ್ಟೊಂದು ನಿನಗೆ ಇದ್ದಿದ್ದಿದ್ರೆ ಬೇಡ, ನಿನಗೆ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದೇ ಬೇಡ. ನೀನು ಯಾಕೆ ಮಾಡ್ತೀಯಪ್ಪ ನೀನು? ಎಷ್ಟು ಸಾರಿ ಸಾರಿ ಕೇಳಿ, ಕ್ಷಮೆ ಕೇಳಿ ಅಂತಂದರೂ ಕೂಡ ಇಲ್ಲ, ಕೇಳಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾನೆ. ಎಂಥ ಅಹಂಕಾರನ ಇದು? ಅಹಂಕಾರ ಅಲ್ಲ, ದುರಹಂಕಾರ ಅಂತಾರಲ್ಲ, ಇದು ಅದು. ಮಾತೆತ್ತಿದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕಂಡ್ರೆ ಇಷ್ಟ, ಶಿವಣ್ಣ ಕಂಡ್ರೆ ಇಷ್ಟ, ಶಿವಣ್ಣಗೆ ನನ್ನ ಚಿಕ್ಕಪ್ಪ, ನನ್ನ ಬೆಂಗಳೂರು ಅಂದರೆ ಇಷ್ಟ, ಇದೆಲ್ಲ ಹೇಳೋದು. ಕೊನೆಗೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಒಂದು ಗೂಟ ಇಟ್ಬಿಡೋದು. ಇಂಥ ಮಾತುಗಳಿಗೆಲ್ಲ ಮರಳಾಗೋಕ್ಕೆ ನಾವು ಶಿವರಾಜ್ ಕುಮಾರ್ಗಳಲ್ಲ. ಅರ್ಥ ಆಯ್ತಲ್ಲ?
ಆಮೇಲೆ ಅವನಿಗೆ ತಮಿಳ್ನಾಡಲ್ಲಿ ಯಾವ ರೇಂಜಿಗೆ ಸಪೋರ್ಟ್ ಇದೆ ಅಂತಂದರೆ, ನಾನು ತಮಿಳ್ದು ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ, ನಂಗೆ ತಮಿಳು ಓದಕ್ಕೆ ಬರಲ್ಲ, ಎಲ್ಲ ತಮಿಳಲ್ಲೇ ಬರ್ದವ್ರೆ, ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಹೇಳ್ಬಿಡುತ್ತೆ, ಅದಕ್ಕೆ ತಮಿಳಲ್ಲಿ ಇಡೋದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸುತ್ತೆ. ಅಂದರೆ ಕರ್ನಾಟಕದವರು ಅವನಿಗೆ ಭಿಕ್ಷೆ ಕೇಳ್ತಿದ್ದಾರಂತೆ, ಕ್ಷಮೆ ಕೇಳು ಅಂತ. ಅದು ಫಿಲಮ್ ಚೇಂಬರ್ ಒಂದು ತಪ್ಪು ಮಾಡ್ತಿದ್ದಾರೆ. ಅದೇನು ಗೊತ್ತಾ, ಅವನಿಗೆ ಫಸ್ಟು ಮೇ 30 ಒಂದು ಅವಕಾಶ ಕೊಟ್ಟರು ಕ್ಷಮೆ ಕೇಳಬೇಕು ಅಂತ, ಅವ್ನು ಕೇಳಲಿಲ್ಲ. ಆಮೇಲೆ ಜೂನ್ 2 ಅಂತ ಟೈಮ್ ಕೊಟ್ಟರು, ಇನ್ನೂ 5 ದಿನ ಎಕ್ಸ್ಟೆಂಡ್ ಮಾಡಿದ್ರು. ಇವಾಗ ಮತ್ತೆ ಹೇಳ್ತಾವ್ರೆ ಇನ್ನು 24 hours ಕೊಡ್ತೀವಿ ಅಂತ. ಕೇಳಲ್ಲ ಅವನು. ಯಾಕೆ ಹೇಳಿ? ದುರಂಕಾರ ಅದು ಕೇಳಲ್ಲ. ಅದು ವಯಸ್ಸಾದಂಗೆ ಒಂಥರ ಅರುಳು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಅಲ್ಲಿ ಅವ್ನಿಗೆ ಸಪೋರ್ಟ್ ಸಿಗ್ತಿದೆಯಲ್ಲ, ಇದೇನು ಸಿನಿಮಾ ಒಂದು ಹೋದ್ರೋಯ್ತು ಅಂತ ನಾವು ಯಾವ ನಿರ್ಮಾಪಕ ಸಾಯ್ತಾನೆ, ಅವನಿಗೇನಾಗೋದೈತೆ ಅಲ್ಲಿ ಅಲ್ವಾ? ಅವನಿಗೆ ಒಂದು ಒಳ್ಳೆ ರಾಜಕೀಯ ಒಂದು ಇದರಲ್ಲಿ ಒಂದೊಳ್ಳೆ ಏನೋ ರಾಜ್ಯಸಭಾ ಸೀಟನ್ನು ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತಿದ್ರು ಅವನಿಗೆ. ಅದಕ್ಕೋಸ್ಕರ ಈ ಥರ ಗಿಮಿಕ್ಗಳು ಮಾಡಿದ್ದಾನೆ ಅಷ್ಟೇ. ನಿರ್ಮಾಪಕ ಸಾಯ್ತಾನೆ, ಅವನಿಗೇನಾಗುತ್ತಲ್ಲ ಮಣ್ಣು. ನಾನು ಹೇಳ್ತೀನಿ, ಅವ್ನ ಸಿನಿಮಾ ಇದು ಒಂದೇ ಅಲ್ಲ, ಇನ್ನು ಮುಂದೆ ಬರೋಂಥ ಎಲ್ಲ ಸಿನಿಮಾಗಳಿಗೂ ಕೂಡ ಇದೇ ರೀತಿಯಲ್ಲಿ ಆಗಬೇಕು. ಇನ್ನು ಮುಂದೆ ಯಾವನೇ ಆಗಲಿ ಕರ್ನಾಟಕ ನೆಲ ಜಲ ಭಾಷೆ ವಿಚಾರದಲ್ಲಿ ಮಾತಾಡಬೇಕು ಅಂತಂದಾಗ ಇದು ಒಂದು ಥರ ಎಕ್ಸಾಂಪಲ್ ಆಗಬೇಕು. ಹೈಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಇದೇನಿದೆಯಲ್ಲ ನೀವು ಹೇಳಿಕೆ ಕೊಟ್ಟಿರೋದು ಅಷ್ಟು ಸರಿಯಲ್ಲ, ನೀವೇನು ತಜ್ಞರಲ್ಲ ಇದ್ರ ಬಗ್ಗೆ ಹೇಳಲಿಕ್ಕೆ. ಒಂದು ಕ್ಷಮೆ ತಾನೇ, ಕ್ಷಮೆ ಡಿಮ್ಯಾಂಡ್ ಮಾಡ್ತಾರೆ, ಕ್ಷಮೆ ಕೇಳಿ ಅಂತ ಹೇಳಿದೆ. ಅದಕ್ಕೋಸ್ಕರ ಟೈಮು ಕೂಡ ಕೊಟ್ಟಿತ್ತು. ಆ್ಯಂಡ್ 2:30 ಇವತ್ತು ಮಧ್ಯಾಹ್ನ 2:30 ಟೈಮ್ ಕೊಟ್ಟಿತ್ತು. ಅದಾದಮೇಲೆ ಮತ್ತೆ ತಿರ್ಗಾ ಇವಾಗ ವಿಚಾರಣೆ ಸ್ಟಾರ್ಟ್ ಮಾಡಿದ್ದಾರೆ. ಅಗೇನ್ ಒಂದು ಪತ್ರ ಬರೀತಾರೆ, ನಾನು ಕ್ಷಮೆ ಕೇಳಲ್ಲ ಅಂತ. ಆ್ಯಂಡ್ ಹೈಕೋರ್ಟ್ ಕೂಡ ಕ್ಲಿಯರಾಗಿ ಹೇಳ್ಬಿಟ್ಟಿದೆ, ಸೊ ಕ್ಷಮೆ ಕೇಳೋವರೆಗೂ ಕೂಡ ಸಿನಿಮಾ ರಿಲೀಸ್ ಇಲ್ಲ, ಫಿಲಮ್ ಚೇಂಬರ್ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆ ಕಮಲ್ ಹಾಸನ್ ಕಡೆ ಇರುವಂಥ ವಕೀಲ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, 1 ವಾರ ನಮ್ಗೆ ಟೈಮ್ ಕೊಡಿ, 1 ವಾರದಲ್ಲಿ ಇದು ಏನಂತ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ಇವಾಗ ಇನ್ನೂ 1 ವಾರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ. 1 ವಾರ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ 1 ವಾರ ಅಂತೂ ಕರ್ನಾಟಕದಲ್ಲಿ ಆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲ್ಲ. ಇದು ಅಫಿಷಿಯಲ್ ಆಗಿ ಹೈಕೋರ್ಟಲ್ಲಿ ಜಡ್ಜ್ ಹೇಳಿರುವಂಥದ್ದು. 1 ವಾರ ಆದಮೇಲೆ ನೀವು ಫಿಲಮ್ ಚೇಂಬರ್ ಜೊತೆ ಮಾತಾಡ್ಕೊತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಕ್ಷಮೆಪಣ ಏನೇ ಇದ್ದರೂ ಕೂಡ ಸೊ ಅವ್ರ ಜೊತೆ ಕೇಳ್ಕೊಂಡು ರಿಲೀಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಿಲ್ಲಬೇಕಾಗತ್ತೆ. ನನ್ನ ಪ್ರಕಾರ ಏನು ಕೇಳಿ, ಅವ್ನು ಸಾರಿ ಕೇಳೋದು ಬೇಡ, ಅವ್ನು ಸಿನಿಮಾ ರಿಲೀಸ್ ಆಗೋದು ಬೇಡ. ಏನು ರೀ, ಆಡೋದಾಗಿದೆ ಆಲ್ರೆಡಿ ಮಾತು. ಅವನು ಎಂಥ ಕೊಳಕ್ಕೆ ಮನಸ್ಥಿತಿ ಅಂತ ಆಲ್ರೆಡಿ ಗೊತ್ತಾಗಿದೆ. ಅವ್ನು ಸಾರಿ ತೊಗೊಂಡು ಎಲ್ಲಿಟ್ಕೊಳ್ಳೋಣ ನಾವು? ಅವ್ನು ಸಾರಿನೂ ಬೇಡ, ಅವ್ನು ಸಿನಿಮಾ ರಿಲೀಸ್ ಆಗೋದು ಬೇಡ, ನನ್ನ ಮಗ ಕರ್ನಾಟಕಕ್ಕೆ ಬರೋದು ಬೇಡ. ಕರ್ನಾಟಕಕ್ಕೆ ಬಂದರೆ ಚಪ್ಪಲಿ ಸೇವೆ ಅಂತೂ ಫಿಕ್ಸು. ಆಮೇಲೆ ಸುಮಾರು ಜನ ಹೇಳ್ತಾರೆ, ನಿಮ್ಮ ಸಿನಿಮಾಗಳು ತಮಿಳ್ನಾಡಲ್ಲಿ ಬಿಡಲ್ಲ, ಚೆನ್ನೈನೇ ರಿಲೀಸ್ ಆಗಕ್ಕೆ ಬಿಡಲ್ಲ. ಬೇಡ ಬಿಡ್ರಿ, ಏನು ನಮ್ಮ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಒಂದು ಗಳಿಕೆನ ಮಾಡ್ತಿದ್ದಾವೆ. ಬರೋದೇ ಒಂದು ಮೇನ್ ಸ್ಟ್ರೀಮ್ ಹೀರೋಗಳಂತ 3-4 ಜನ ಇದ್ದಾರೆ. ಅವ್ರು 4 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಾರೆ. ಅವು ಹೊರ ರಾಜ್ಯಕ್ಕೆ ಹೋಗಿ ಗಳಿಸ್ಕೊಂಬರೋದು ಅಷ್ಟರಲ್ಲೇ ಐತೆ. ನಮ್ಮ ರಾಜ್ಯದಲ್ಲೇ ಗಳಿಕೆ ಮಾಡಿದ್ರೆ ಸಾಕಾಗೋಗೈತೆ, ಇನ್ನು ಹೊರ ರಾಜ್ಯಕ್ಕೆ ಬೇರೆ ಹೋಗ್ಬೇಕಾ? ಅದೆಲ್ಲ ಈ ರೇಂಜಿಗೆಲ್ಲ ಅನ್ಸ್ಕೊಂಡ್ಮೇಲೆ ಅವನಿಗೆ ಮತ್ತೆ ಹೇಳೋದು ಯಾವ ರೇಂಜ್ ಸಪೋರ್ಟು ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದರೆ, ಓ ಇವ್ರು ಹೇಳಿದ್ದೆ ಸರಿ, ಕ್ಷಮೆ ಕೇಳಬಾರ್ದು, ಹಾಗೆ ಹೀಗೆ ಡೈಲಾಗ್ಗಳು ತಮಿಳು ಗೊತ್ತಲ್ಲ ನಿಮಗೆ ಅಂಥ ಒಂದು. ಆದರೆ ನಮ್ಮಲ್ಲಿರೋ ಕೆಲವು ಬೆರಕೆ ನನ್ನ ಮಕ್ಕಳೇನೆ, ಕನ್ನಡಿಗರೇನೆ ನಮಗೆ ಇದು ಮಾಡ್ತಾರೆ ಕಮೆಂಟಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದು ಯಾವಾಗ ಬುದ್ಧಿ ಕಲಿತಾರೋ ಏನು ಕಥೆನೋ. ಬಟ್ ಆದರೂ ಕೂಡ ಈ ಒಂದು ವಿಚಾರದಲ್ಲಿ ಕೋರ್ಟ್ ಕೂಡ ಕನ್ನಡಿಗರಿಗೆ ಒಂದು ಗೆಲುವು ಕಾಣೋ ರೀತಿಯಲ್ಲಿ ಮಾಡಿದೆ. ಬಿಕಾಸ್ ಕರ್ನಾಟಕದಲ್ಲಿ ಅಂತಲ್ಲ, ಏನಿದೆಯಲ್ಲ ಒಂದು ಬ್ಯಾಲೆನ್ಸಿಂಗ್ ಆಗಿರೋವಂಥ ಒಂದು ತೀರ್ಪನ್ನ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ಅವ್ನು ಹೇಳಿರೋವಂಥದ್ದು ಶುದ್ಧ ಸುಳ್ಳು. ಓಕೆ, ಪ್ರತಿಯೊಂದು ಭಾಷೆಯೂ ಕೂಡ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಓಕೆ, ಸೊ ಅದೆಲ್ಲ ಬಿಟ್ಬಿಟ್ಟು ನಮ್ಮ ತಮಿಳಿಂದನೇ ಬಂದಿದೆ. ನಾನು ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಈ ತಮಿಳವ್ರಿಗೆ ಒಂದು ಸುಪೀರಿಯಾರಿಟಿ ಇದೆ. ಈ ದಕ್ಷಿಣ ಒಂದು ಭಾರತದಲ್ಲಿ ನಾವೇ ಗ್ರೇಟು, ನಮ್ಮದೇ ಆಗಬೇಕು, ನಾವು ಹೇಳಿದ್ದೇ ಆಗಬೇಕು ಅನ್ನೋದೊಂದು ಐತೆ. ಸೊ ಅದನ್ನು ನಾವು ಸೊಕ್ಕನ್ನು ಮುರಿಬೇಕಾಗಿದೆ. ಸೊ ಅದು ಕನ್ನಡಿಗರು ಮುರಿತೀವಿ ಅಂತ ಅಂದ್ಕೊಂಡಿದ್ದೀನಿ, ಏನು ಮುರಿತಾ ಇದ್ದೀವಿ ಕೂಡ. ಸೊ ಇದನ್ನು ಇಷ್ಟೇ ಸ್ಟ್ರಾಂಗ್ ಆಗಿ ಇನ್ನೂ 1 ವಾರ ಅಥವಾ 15 ದಿನ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕೂಡ ನಿಂತ್ಕೊತಾರೆ ಕನ್ನಡ ಪರ ಹೋರಾಟಗಾರರು, ಜೊತೆಗೆ ಕನ್ನಡಿಗರು, ಜೊತೆಗೆ ನ್ಯೂಸ್ ಚಾನೆಲ್ಗಳು ಕೂಡ ಏನೇನು ನಡೀತಾ ಇದೆ ಸೊ ಅದನ್ನು ಕರೆಕ್ಟಾಗಿ ಖಂಡಿಸ್ತವ್ರೆ. ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ. ಆ್ಯಂಡ್ ಸುಮಾರು ಪೊಲಿಟಿಕ್ಸ್ ನಾಯಕರು ಕೂಡ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ್ಯಂಡ್ DK ಶಿವಕುಮಾರ್ ಅವರು ಏನೋ ಹೇಳ್ತಾ ಇದ್ರು, ಅಕ್ಕಪಕ್ಕದ ಮನೆಯವರು ಬೆಂಗಳೂರಿಗೆ ಹೋಗ್ತಾರೆ, ನಮ್ಮ ಜನ ಹೊಸೂರಿಗೆ ಹೋಗ್ತಾರೆ, ಹಾಗೆ ಹೀಗೆ ಅಂತ. ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಟೈಮ್ ತಾಯಣಗೂ ನೀವು ಬರೋಲ್ಲ. ಒಂದು ಚೂರಾದರೂ ಈ ರಾಜಕೀಯ ಬುದ್ಧಿನ ಸೈಡಿಗಿಟ್ಟು ಸ್ವಲ್ಪ ಭಾಷೆ ನೆಲ ಜಲ ಅಂತ ಬಂದಾಗ ಸಪೋರ್ಟ್ ಮಾಡಿ. ನಿಮ್ಮ ಸ್ಟಾಲಿನು ಇವ್ರು ಯಾವನು ಬರೋಲ್ಲ ಇಲ್ಲಿ, ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಏನೋ ಬಂದಿದೆ ಅಂತಂದರೆ ಆ ಒಂದು ಗ್ಯಾರಂಟಿಗಳ ಕಡೆಯಿಂದ ಈ BJPಯವರ ಒಳಕೆತ್ತಾಟಗಳು, ಸೊ ಈ ಹಿಂದೂ ಮುಸ್ಲಿಂ ಕಾರಣಕ್ಕೋಸ್ಕರ ನಿಮ್ಮನ್ನು ತಂದವ್ರೆ. ಹಿಂಗೆ ಆಡಿದ್ರೆ ನೀವು ದೇವರಣೆಗೂ ಬರಲ್ಲ, ನೆನ್ಪಿಟ್ಕೊಂಬಿಡಿ. ಆಮೇಲೆ ಕನ್ನಡ ಚಿತ್ರರಂಗದಿಂದ ಅಂತೂ ಯಾವನು ಕೂಡ ಒಂದು ಮೆಸೇಜ್ ನಿರಂತರಕ್ಕೆ ಪೋಸ್ಟು ಇಲ್ಲ. ಎಂಥ ನಿರಾಭಿಮಾನಿಗಳಾಗಿದ್ದಾರೆ ಅಂತಂದರೆ
ಓ ಮೈ ಗಾಡ್, ನಿಜವಾಗ್ಲೂ ಕೂಡ ನನಗೆ ನಗು ಬರುತ್ತೆ. ಹೀರೋಗಳು ಅನ್ಸ್ಕೊಂಡವರು, ದೊಡ್ಡ ದೊಡ್ಡವರು, ಡೈರೆಕ್ಟರ್ಗಳು ಅನ್ಸ್ಕೊಂಡವರು, ಕೆಲವು ಜನ, ಅದರಲ್ಲಿ ಕೆಲವು ಹಿರಿ ಜೀವಗಳು ಮಾತಾಡಿದವು ಬಿಟ್ಟರೆ, ಕೆಲವು ಹೊಸಬ್ರು ಮಾತಾಡಿದೆ, ವಶಿಷ್ಠ ಸಿಂಹ, ರಚಿತಾರಾಮು, ಸೊ ಇಂಥವ್ರು ಕೆಲವ್ರು ಮಾತಾಡಿದ್ರೆ ಬಿಟ್ಟರೆ, ಅಪ್ಪ ಮಿಕ್ಕಿದವ್ರಂತೂ ದೊಡ್ಡ ಒಂದು ಸಿನಿಮಾಗಳನ್ನ ಮಾಡಿ ಗಳಿಕೆ ಮಾಡಿಕೊಂಡು ಡೈಲಾಗ್ ಹೊಡೆಯೋಕ್ಕೇ ಸೂರ್ರೆ ಹೊರತು ಇಂಥ ವಿಚಾರ ಬಂದಾಗ ಒಂದು ಟ್ವೀಟ್, ಒಂದು ಪೋಸ್ಟು ಎಂಥದೂ ಇಲ್ಲ. ಓಕೆ, ನೋಡೋಣ ಏನೇನು ನಡೀತೆ ಅಂತ. ಸದ್ಯಕ್ಕಂತೂ ಎಲ್ಲರೂ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ ಅವನ ವಿರುದ್ಧ. ಈ ಒಂದು ಒಗ್ಗಟ್ಟು ಹಾಗೇ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್.